ರೀತಿ ಬೊಂಬೆಗಳನ್ನಲ್ವಾ ನವರಾತ್ರಿ ಹಬ್ಬದ ದಿನ ನೀನು ನನ್ನ ಮಗ ಇದು ನಾನು ಇದು ನೀನು ಅಂತ ಹೇಳಿ ಕೂರಿಸಿದ್ದು. ಆಂಟಿ ಏನ್ ಮಾಡ್ತಾ ಇದ್ದೀರಾ? ಓ, ಕ್ಲೀನ್ ಮಾಡ್ತಾ ಇದ್ದೀರಾ? ನಾನು ನಿಮ್ಗೆ ಹೆಲ್ಪ್ ಮಾಡ್ಲಾ? ಬೇಡ ಬಿಡಮ್ಮ, ನಾನ್ ಮಾಡ್ಕೋತೀನಿ. ಚಿಕ್ಕ ಪುಟ್ಟ ಕೆಲಸ ತಾನೆ, ನೀನು ಹೋಗು. ಏನ್ ಆಂಟಿ ನೀವು ನನಗೆ ಕೆಲಸ ಕೊಡ್ಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀರಾ? ಹೋಗಿ ಆಂಟಿ. ಆಂಟಿ ಇವೆಲ್ಲ ಮೃದುಲ ವಸ್ತುಗಳಲ್ವಾ? ಹೌದಮ್ಮ. ಮೃದುಲ ಅವರ ಒಂದೊಂದು ವಸ್ತುಗಳನ್ನ ಎಷ್ಟು ಜೋಪಾನವಾಗಿಟ್ಟಿದ್ದಾರೆ ರಾಘವ್ ಅವರು. ಅವ್ರ ನೆನಪುಗಳನ್ನ ಆರಾಧಿಸ್ತಾರೆ ಅಂದ್ರೆ ಮೃದುಲ ಅವ್ರು ಇವಾಗ್ಲೂ ಎಷ್ಟೊಂದು ಪ್ರೀತಿಸ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಪ್ರತಿಯೊಂದು ಹೆಣ್ಣಿಗೂ ಇಷ್ಟೊಂದು ಪ್ರೀತಿಸೋ ಗಂಡ ಸಿಗ್ಬೇಕು ಆಂಟಿ. ನಿಮ್ ಮಗ ಮತ್ತೆ ಮೃದುಲ ತುಂಬಾ ಗ್ರೇಟ್. ಆಂಟಿ ಇದನ್ನೆಲ್ಲ ಯಾಕೆ ಎತ್ತಿಡ್ತಾ ಇದ್ದೀರಾ? ಇದೆಲ್ಲ ಇಲ್ಲೇ ಇದ್ರೆ ಇದ್ರ ನೆನಪಿಂದ ನನ್ನ ಮಗ ರಾಘವ ಹೊರಗೆ ಬರಕ್ಕಾಗಲ್ಲ ಮಗಳೇ. ಹಾಗಂತ ಇದನ್ನೆಲ್ಲ ದೂರ ಮಾಡಿದ್ರೆ ನೆನಪುಗಳು ದೂರ ಆಗತ್ತಾ ಆಂಟಿ? ನನ್ಗ್ಯಾಕೋ ನೀವು ಮಾಡೋ ತಪ್ಪು ಅನಿಸ್ತಾ ಇದೆ. ರಾಘವ್ ಅವ್ರಿಗೆ ಗೊತ್ತಾದ್ರೆ ತುಂಬಾ ಫೀಲ್ ಆಗ್ತಾರೆ, ಹರ್ಟ್ ಆಗತ್ತೆ. ಹಾಗಾದ್ರೆ ನನ್ನ ಮಗ ರಾಘವ ಹೀಗೆ ಇರ್ಲಿ ಅಂತ್ಯಾ? ಅವನ್ ಮೊದ್ಲಿನ ರಾಘವ ಆಗೋದು ಬೇಡ್ವಾ? ನಿಮ್ ಉದ್ದೇಶ ಸರಿಯಾಗಿದೆ ಆಂಟಿ. ಆದ್ರೆ ವಸ್ತುಗಳನ್ನ ದೂರ ಮಾಡಿದ ತಕ್ಷಣ ರಾಘವ್ ಅವರಿಂದ ಮೃದುಲ ನೆನಪುಗಳನ್ನ ಶಾಶ್ವತವಾಗಿ ದೂರ ಮಾಡಕ್ಕಾಗತ್ತಾ? ನೆನಪುಗಳು ಬರೀ ವಸ್ತುಗಳ ರೂಪದಲ್ಲಿ ಮಾತ್ರ ಇರಲ್ವಲ್ಲ ಆಂಟಿ. ನನ್ಗನ್ಸುತ್ತೆ ಇದೆಲ್ಲ ಇಲ್ಲೇ ಇದ್ರೆ ಒಳ್ಳೇದು ಅಂತ. ಖುಷಿ, ನಿನ್ ಮಾತಿನ ಅರ್ಥ ಎಲ್ಲ ನನಗೆ ಅರ್ಥ ಆಗುತ್ತೆ. ಆದ್ರೆ ನನ್ನ ಮಗನ್ನ ಈ ಗುಂಗಿಂದ ಹೊರಗೆ ತರಕ್ಕೆ ನನಗೆ ಬೇರೆ ದಾರಿ ಇಲ್ಲ. ಎಷ್ಟು ದಿನ ಅಂತ ಅವನು ಹೀಗಿರೋದನ್ನ ನೋಡ್ಲಿ. ಸಂತೋಷ, ನಗು ಎಲ್ಲ ನನ್ನ ಮಗನ ಮುಖದಿಂದ ಮಾಯವಾಗ್ಬಿಟ್ಟಿದೆ. ಆ ನಗು ನಿಜವಾದ್ದು ಅಂತ ನನ್ಗನ್ನಿಸ್ತಾ ಇಲ್ಲ. ನನ್ನ ಮಗ ನಿಜವಾಗ್ಲೂ ಸಂತೋಷವಾಗಿಲ್ಲ. ಅವನ್ ಸಂತೋಷವಾಗಿರೋದನ್ನ ನಾನು ನೋಡ್ಬೇಕು. ಅದೇ ನನ್ನ ಉದ್ದೇಶ. ಅದಕ್ಕೆ ಇದೆಲ್ಲ. ಪೊಲೀಸ್ ಮನೆಗೆ ಬಂದ್ಬಿಟ್ಟಿದ್ದಾರೆ. ನಾನೇ ಅಪರಾಧಿ ಅಂತ ಏನಾದರೂ ಗೊತ್ತಾಗೋಯ್ತಾ? ಸರ್, ಆಲ್ ಆಫ್ ಅ ಸಡನ್ ಇದ್ದಕ್ಕಿದ್ದಾಗೆ ನೀವಿಲ್ಲಿ, ಇಫ್ ಯು ಡೋಂಟ್ ಮೈಂಡ್ ಒಂದು ಸ್ಮಾಲ್ ರಿಕ್ವೆಸ್ಟ್ ಸರ್. ಕಸ್ತೂರಿ ಅತ್ತೆ ನಮ್ಮ ಮನೆಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಹೆಲ್ತು ಅಷ್ಟೇನು ಚೆನ್ನಾಗಿಲ್ಲ. ಸೊ ಅವ್ರ ಜೊತೆ ಮಾತಾಡಬೇಕಾದ್ರೆ ಪ್ಲೀಸ್ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಏನು ಮಾತಾಡಬೇಕು ಅಂತ ನನಗೆ ಗೊತ್ತು, ನಾನು ಮಾತಾಡ್ತೀನಿ ಬಿಡಿ. ಈಗ ಒಳಗೆ ಬರ್ಬೋದಾ?
ಬನ್ನಿ ಸರ್. ಪ್ಲೀಸ್ ಕೂತ್ಕೊಳ್ಳಿ ಸರ್. ರಾಜು ಇಲ್ಲೇ ಇರಿ. ಹಾ ಹೇಳಿದ್ನಲ್ಲ ನಿಮಗೆ ಒಂದು ನಿಮಿಷ ಆಮೇಲೆ ಮಾತಾಡ್ತೀನಿ. ಇನ್ಸ್ಪೆಕ್ಟ್ರೇ, ಹೇಳಿ ಕಳಿಸಿದ್ರೆ ನಾನು ನನ್ನ ಮಗ ಅಲ್ಲಿಗೆ ಬರ್ತಿದ್ವಲ್ಲ ಪೊಲೀಸ್ ಸ್ಟೇಷನ್ಗೆ. ನಾನಾಗೆ ಬಂದು ಆ ವಿಷಯದ ಬಗ್ಗೆ ಎಷ್ಟು ಸಲ ನಾನು ನಿಮ್ಗೆ ಹೇಳಿದ್ದೀನಿ, ಆದರೆ ನೀವು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ ಮಹಾನಂದಿ ಅವರೇ. ಯಾವ ವಿಷಯ? ಯಾವ ವಿಷಯ ಇನ್ಸ್ಪೆಕ್ಟ್ರೆ? ಮೃದುಲಾ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಸ್ತೂರಿ ಅವರು ನಿಮ್ಮ ಕುಟುಂಬದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಆ ವಿಷಯದ ಬಗ್ಗೆ. ಇನ್ಸ್ಪೆಕ್ಟ್ರೆ, ನಾವೇನು, ನಮ್ಮ ಮನೆತನ ಎಂಥದ್ದು, ಸಮಾಜದಲ್ಲಿ ನಮಗೆ ಎಷ್ಟು ಗೌರವ ಇದೆ ನಿಮಗೆ ಚೆನ್ನಾಗಿ ಗೊತ್ತು. ನಾನು ಅವತ್ತೇ ನಿಮಗೆ ಹೇಳಿದ್ದೆ, ನಾವು ನಮ್ಮ ಸೊಸೆನ ಕೊಲೆ ಮಾಡೋದಾಗ್ಲಿ ಅಥವಾ ಕೊಲೆ ಮಾಡಿಸುವಷ್ಟು ಕಟಕರಲ್ಲ ಅಂತ. ನೀವೇ ಮಾಡಿದ್ದೀರಾ ಅಥವಾ ನೀವೇ ಮಾಡಿಸಿದ್ದೀರಾ ಅಂತ ಅವರು ಎಲ್ಲೂ ಹೇಳಿಲ್ಲ ಸರ್. ನಿಮ್ಮ ಮನೆಯವರ ಮೇಲೆ ಅನುಮಾನ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟೇ. ಏನಪ್ಪ ಇದು, ಒಂದು ಕಲ್ಲು ಬೀಳುತ್ತೆ ಅಂತ ಅನ್ಕೊಂಡ್ರೆ ದೊಡ್ಡ ಬಂಡೆನೆ ಬಂದು ಎದೆ ಮೇಲೆ ಬೀಳೋ ಥರ ಆಗ್ತಿದೆಯಲ್ಲ. ಅಲ್ಲ ಇನ್ಸ್ಪೆಕ್ಟ್ರೆ, ಅವಳಿಗೆ ಅನುಮಾನದಲ್ಲಿ ಕಂಪ್ಲೇಂಟ್ ಕೊಟ್ಲು ಅಂತ ನೀವು ಅದನ್ನೇ ನಿಜ ಅಂತ ಅನ್ಕೊಂಡು ಬಂದಿದ್ದೀರಾ? ನಿಜ ಅಂತ ನಾವು ಅನ್ಕೊಂಡಿದ್ರೆ ಇಷ್ಟೊತ್ತಿಗೆ ನೀವೆಲ್ಲ ಅರೆಸ್ಟ್ ಆಗಿರ್ತಿದ್ರಿ. ಅನುಮಾನ ಅಂತ ಕಂಪ್ಲೇಂಟ್ ಇರೋದ್ರಿಂದಲೇ ವಿಚಾರಣೆ ಮಾಡೋಕೆ ನಾನು ಬಂದಿರೋದು. ವಿಚಾರಣೆ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ಅವ್ರ ಕರ್ತವ್ಯ ಅವ್ರು ಮಾಡಲಿ ಬಿಡಿ. ಥ್ಯಾಂಕ್ ಯು ಮೇಡಮ್. ನಿಮ್ಮಿಬ್ಬರ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ರಾಜು, ರಾಘವ್ ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ನಾನೊಬ್ಳು ಸತ್ಯ ಏನು ಅಂತ ಹೇಳಿದ್ದಿದ್ರೆ ಇವತ್ತು ಮನೆಯವರೆಲ್ಲ ಅಪರಾಧಿ ಸ್ಥಾನದಲ್ಲಿ ನಿಲ್ತಿರ್ಲಿಲ್ಲ. ಲೋ ಭಯ್, ಇನ್ವೆಸ್ಟಿಗೇಷನ್ನಲ್ಲಿ
ನಾವೇ ಕೊಲೆ ಮಾಡಿಸಿರೋದು ಅಂತ ಗೊತ್ತಾದ್ರೆ ಏನು ಮಾಡೋದು? ಅಮ್ಮ, ನೀನೇ ಈ ರೀತಿ ಭಯಪಟ್ರೆ ಪೊಲೀಸರು ಫಸ್ಟ್ ನಿನ್ನೆ ಕಣಮ್ಮ ಲಾಕ್ ಮಾಡೋದು. ಈ ಸಿಚುಯೇಷನಲ್ಲಿ ನಾವು ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟ್ ಆಗಿರಬೇಕು. ಸ್ವಲ್ಪ ಧೈರ್ಯವಾಗಿರಮ್ಮ. ನಿಮ್ಮ ಅನುಮಾನ ನಿಜ ಸರ್. ಯಾರದೇ ಮನೆಯಲ್ಲಿ ಹೆಂಡತಿ ಈ ರೀತಿ ಸಾವಾದರೆ ಅವಳ ಗಂಡನ ಮೇಲೆ ಅನುಮಾನ ಪಡೋದು ಇಟ್ಸ್ ಕ್ವೈಟ್ ಕಾಮನ್. ನೀವು ನನ್ನ ಮೇಲೆ ಅನುಮಾನ ಪಡ್ತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಸರ್. ಹಾಗಾದರೆ ನನ್ನ ಹೆಂಡತಿ ವಿಷಯದಲ್ಲಿ ಯಾರೂ ಅನುಮಾನ ಪಡಬಾರ್ದು. ಯಾಕಂದರೆ ನಾನು ಅವಳನ್ನ ಅಷ್ಟು ಲವ್ ಮಾಡ್ತಿದ್ದೆ. ಶೀಸ್ ಮೈ ಲೈಫ್ ಸರ್. ಶೀಸ್ ಎವ್ರಿಥಿಂಗ್ ಫಾರ್ ಮೀ. ಅವತ್ತು ಅಷ್ಟೇ ಸರ್, ಸನ್ರೈಸ್ ನೋಡಬೇಕು ಅಂತ ನನಗೂ ಹೇಳ್ದೆ ಒಬ್ಳೆ ಹೋಗಿದ್ಲು. ಅಲ್ಲಿ ಯಾರೋ ಅವಳನ್ನ ಅಟ್ಯಾಕ್ ಮಾಡಿದ್ರು ಸರ್. ಟೈಮಿಗೆ ಸರಿಯಾಗಿ ನಾನು ಹೋಗಿ ಅವ್ರ ಜೊತೆ ಹೊಡೆದಾಟ ಮಾಡಿ ಅವ್ರನ್ನ ಕಳಿಸ್ದೆ. ಆದರೆ ಆ ಟೈಮಲ್ಲಿ ಅವ್ರು ಯಾರೋ ಅವರೆಲ್ಲ ಕಳ್ಳರು ಅಂತ ನಾನು ಅನ್ಕೊಂಡೆ ಸರ್. ಈ ಇನ್ಸಿಡೆಂಟ್ ಎಲ್ಲ ಆದಮೇಲೆ ನನ್ನ ಮೃದುಲಾ ಸತ್ತು ಅದು ಕೊಲೆ ಅಂತ ಸಸ್ಪೆಕ್ಟ್ ಆದಮೇಲೆ ನಡೆದಿದ್ದೆಲ್ಲ ಒಂದ್ಸಲ ರಿಕಾಲ್ ಮಾಡಕ್ಕೆ ಹೋದ್ರೆ ಅವರು ನನ್ನ ಹೆಂಡತಿನ ಕೊಲೆ ಮಾಡಕ್ಕೆ ಬಂದಿದ್ದಾರೆ ಅಂತ ನನಗೆ ಅನ್ಸಕ್ಕೆ ಶುರು ಆಯಿತು ಸರ್. ಬಟ್ ಇಟ್ಸ್ ಟೂ ಲೇಟ್. ರಾಘವ್, ನಿಮ್ಮ ಜೊತೆ ಹೊಡೆದಾಡಿದ್ರಲ್ಲ, ಅವರ ಮುಖ ಚೆಹರೆ, ಅವ್ರನ್ನ ಇಲ್ಲೇ ಎಲ್ಲೋ ಲೋಕಲಲ್ಲಿ ನೋಡಿದ ನೆನಪು, ಅಥವಾ ಅವರು ಇಲ್ಲಿಯವರೆಲ್ಲ ಬೆಂಗಳೂರು ಕಡೆಯವರು, ಈ ಥರ ಏನಾದರೂ ನಿಮ್ಗನ್ಸುತ್ತಾ? ಇಲ್ಲ ಸರ್, ಅವ್ರು ಯಾರೋ ಈ ಕಡೆಯವರಲ್ಲ ಸರ್. ನನಗೆ ನೆನಪಿರೋ ಪ್ರಕಾರ ಅವ್ರು ಲೋಕಲೈಟ್ಸೆ. ಅಂದ್ರೆ ಬೆಂಗಳೂರಲ್ಲಿ ಪ್ಲಾನ್ ಮಾಡಿ ಲೋಕಲ್ ಪೀಪಲ್ನ ಯೂಸ್ ಮಾಡಿ ಈ ಕೊಲೆ ಮಾಡಿಸಿದ್ದಾರೆ. ಇಟ್ಸ್ ಕ್ಲಿಯರ್. ಇದು ಪಕ್ಕಾ ಪ್ರೀ ಪ್ಲಾನ್ ಮರ್ಡರ್. ಸಂಬಂಧನೇ ಇಲ್ಲದೆ ಇರೋಳ್ನ ಮನೇಲಿ ಇಟ್ಕೊಂಡು ಪ್ರೀತಿ ತೋರಿಸ್ತಿದ್ದಾರೆ. ನನ್ ಮೇಲೆ ತುಂಬಾ ನಂಬಿಕೆನೂ ಇಟ್ಕೊಂಡಿದ್ದಾರೆ. ಸತ್ಯನ ಮುಚ್ಚಿಟ್ಟು ಮನ್ಸುಗಳನ್ನ ಮುರಿಯೋದ್ಕಿಂತ ಹೇಳೋದೇ ಒಳ್ಳೇದು. ಅದೇನಾಗತ್ತೋ ಆಗ್ಲಿ, ನಾನು ಹೇಳ್ತೀನಿ. ಖುಷಿ, ನೀನ್ ಯಾಕಮ್ಮ ಮೇಲ್ಗಡೆ ಹೋಗ್ತಿದ್ಯಾ? ಆಂಟಿ, ಅದು ನಾನು ಏನೋ ನೋಡು, ಅಲ್ಲಿ ಪೊಲೀಸ್ನವರು ಮೃದುಲಾ ಕೊಲೆ ಕೇಸ್ ಬಗ್ಗೆ ವಿಚಾರಣೆ ಮಾಡ್ತಿದ್ದಾರೆ. ಇಂಥ ಸಮಯದಲ್ಲಿ ನೀನಲ್ಲಿ ಹೋಗಬಾರ್ದು. ಅದು ಅಲ್ಲದೆ ಅವ್ರು ಯಾರು ಬರಬೇಡಿ ಅಂತ ಹೇಳಿದ್ದಾರೆ. ನೀನು ಸ್ವಲ್ಪ ರೂಮಲ್ಲಿರು. ಇವ್ರ ಹತ್ರನೇ ಸತ್ಯ ಏನು ಅಂತ ಹೇಳ್ಬಿಡ್ಲಾ ಆಂಟಿ? ಅದು ಅವ್ರ ವಿಚಾರಣೆ ಮುಗಿಸ್ ಹೋಗ್ಲಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ನೀನು ಹೋಗು ಆಂಟಿ. ನಾ ಹೇಳ್ತಾ ಇದ್ದೀನಲ್ಲ, ನೀ ಹೋಗು. ರಾಘವ್, ಇಲ್ಲೊಂದು ಸೈನ್ ಮಾಡಿ. ನೋಡಿ, ನಾನು ನಿಮ್ಮ ತಂದೆ ತಾಯಿ ಹತ್ರ ಮಾತಾಡ್ತೀನಿ. ಸರ್, ನಿಮಗೆ ಮೊದಲೇ ಹೇಳ್ದ ಹಾಗೆ ನಮ್ಮ ತಾಯಿ ಹೆಲ್ತು ಸರಿ ಇಲ್ಲ ಸರ್. ಸೊ ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್. ಬಾಯ್ ರಾಘವ್. ನೀವು ಹೇಳ್ತಾ ಇರೋದು ನಿಜ ಸರ್. ಆರಂಭದಲ್ಲಿ ನನ್ನ ಮಗ ನನಗಿಷ್ಟ ಇಲ್ದಿರೋ ಹುಡುಗಿನ ಪ್ರೀತಿಸಿ ಮದುವೆ ಮಾಡ್ಕೊಂಡು ಬಂದ ಅಂತ ನನಗೆ ಅವರಿಬ್ಬರ ಮೇಲೆ ತುಂಬ ಕೋಪ ಇತ್ತು.
ಮಗ ಮಾತ್ರ ಬೇಕು, ಸೊಸೆ ಬೇಡ ಅನ್ನೋ ನಿರ್ಧಾರಕ್ಕೂ ಬಂದಿದ್ದೆ. ಆದರೆ ಬರ್ತಾ ಬರ್ತಾ ನನ್ನ ಸೊಸೆ ನನ್ನನ್ನು ತನ್ನ ಪ್ರೀತಿಯಿಂದ ಗೆಲ್ತಾ ಬಂದ್ಲು. ನಾನು ಸಹ ಅವಳು ನನ್ನ ಸೊಸೆ ಎಲ್ಲ ಮಗಳು ಅಂತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸೋಕೆ ಶುರು ಮಾಡಿದೆ. ಅಂತ ಒಂದು ಒಳ್ಳೆ ಮಗುನ ಕೊಲ್ಲೋದಕ್ಕೆ ನಮ್ಗೆ ಹೇಗೆ ಮನಸ್ಸು ಬರುತ್ತೆ ಸರ್? ನಮ್ಮ ಮನೆತನ ಅಂತ ಮನೆತನ ಅಲ್ಲ ಸರ್. ನಿಮ್ಮ ಮನೆಯ ಕಸ್ತೂರಿ ಅವ್ರನ್ನ ಯಾಕೆ ದೂರ ಇಟ್ಟಿದೆಯೋ ಗೊತ್ತಿಲ್ಲ. ಅವರಾಗೆ ಹೋದ್ರೋ ಅಥವಾ ನೀವೇ ಕಳಿಸಿದ್ರೋ ಅದು ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟ ವಿಷಯ. ಆದರೆ ಅದೇ ಕಸ್ತೂರಿ ಮಗಳು ನಿಮ್ಮ ಮನೆ ಸೊಸೆ ಅಂತ ಗೊತ್ತಾದ ಮೇಲೆ ಪ್ರೀತಿಯಿಂದ ನೋಡ್ಕೋತಿದ್ದ ನಿಮ್ಮ ಸೊಸೆ ಮೇಲೆ ಇನ್ನೂ ದ್ವೇಷ ಹೆಚ್ಚಾಗಿ ನಾವು ಕೊಲೆ ಮಾಡಿಸಿದೀವಿ ಅಂತನಾ ಇನ್ಸ್ಪೆಕ್ಟ್ರೆ? ಇನ್ಸ್ಪೆಕ್ಟ್ರೆ, ಕಸ್ತೂರಿ ಬೇರೆ ಯಾರೂ ಅಲ್ಲ, ನನ್ನ ಒಡ ಹುಟ್ಟಿದ ತಂಗಿ. ಮನೆಯಲ್ಲಿ ಆದ ಯಾವುದೋ ಇನ್ಸಿಡೆಂಟ್ಗಳಿಂದ ಒಬ್ರಿಗೊಬ್ರಿಗೆ ಮನಸ್ತಾಪ ಹೆಚ್ಚಾಗಿ ನಾವು ದೂರ ದೂರ ಆಗಿದ್ದೀವಿ ಅಷ್ಟೇ. ಆದರೆ ಯಾರು ಯಾರನ್ನ ಕೊಲೆ ಮಾಡುವಷ್ಟು ಕಟಕರಾಗಿಲ್ಲ ಇನ್ಸ್ಪೆಕ್ಟ್ರೆ. ಅಂಥ ಮನಸ್ಥಿತಿ, ಅಂಥ ದ್ವೇಷ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ. ಒಂದು ತಪ್ಪು ಮಾಡಿದ್ರೆ, ಒಂದು ತಪ್ಪು ಮಾತಾಡಿದ್ರೆ ಎಲ್ಲಿ ಕಸ್ತೂರಿ ನಿವಾಸದ ಮನೆತನಕ್ಕೆ ಕಳಂಕ ಬರುತ್ತೋ ಅನ್ನೋ ಆ ಹೆದರಿಕೆಯಲ್ಲೇ ಜೀವನ ಮಾಡ್ತಾ ಇದೀವಿ ನಾವು. ಇನ್ನು ಮೃದುಲ, ಅದು ನಮ್ಮನೆ ಮಗು ಇನ್ಸ್ಪೆಕ್ಟ್ರೆ. ನನ್ನ ಮಗನ ಹೆಂಡತಿ, ನನ್ನ ಸೊಸೆ ಅವಳು. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳು ನನ್ನ ತಂಗಿ ಮಗಳು. ಸಂಬಂಧದಲ್ಲಿ ಚೂರಿ ಹಾಕೋ ಕೆಲಸ ನಾವ್ಯಾವತ್ತೂ ಮಾಡಲ್ಲ, ಮಾಡೋದು ಇಲ್ಲ ಇನ್ಸ್ಪೆಕ್ಟ್ರೆ. ನಿಮ್ಮ ವಿಚಾರಣೆಯಲ್ಲಿ ಈ ಮನೆಯಲ್ಲಿ ಯಾರ್ದಾದ್ರೂ ತಪ್ಪು ಅಂತ ಅನ್ಸಿದ್ರೆ ನಿರ್ದಾಕ್ಷಿಣ್ಯವಾಗಿ ನೀವು ಕ್ರಮ ತಗೋಬಹುದು. ನಿಮ್ಮ ನಿರ್ಧಾರಕ್ಕೆ ಯಾರೂ ಅಡ್ಡಿ ಮಾಡೋದಿಲ್ಲ. ನೀವು ಅನುಮಾನ ಪಡ್ತಾ ಇರೋ ರೀತಿ ಈ ಮನೆಯಲ್ಲೇ ಯಾರಾದ್ರೂ ತಪ್ಪಿತಸ್ಥರಾಗಿದ್ರೆ ನೀವಿಲ್ಲಿ ತನಕ ಬರೋ ಅವಶ್ಯಕತೆನೇ ನಾವು ಕೊಡೋದಿಲ್ಲ. ಈ ಮನೆಯಲ್ಲಿ ಅವ್ರಿಗೇನು ಶಿಕ್ಷೆ ಆಗಬೇಕೋ ಅದಾಗೆ ಆಗತ್ತೆ. ಇನ್ವೆಸ್ಟಿಗೇಷನ್ಗೆ ಕೋಆಪರೇಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾವು ನಮ್ಮ ಡ್ಯೂಟಿ ಮಾಡಿದೀವಿ ಅಷ್ಟೇ. ಇದರಲ್ಲಿ ಯಾರ ಪರಾನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ಸರ್, ನೀವಿಬ್ಬರು ಇದ್ರೊಳಗೆ ಒಂದು ಸೈನ್ ಮಾಡಿ. ಥ್ಯಾಂಕ್ ಯು ಸರ್. ನಾನೇನು ಬರ್ತೀನಿ. ಹೆಜ್ಜೆ ಹೆಜ್ಜೆಗೂ ನಮ್ಮ ಮರ್ಯಾದೆನ ಕಳಿತಾನೆ ಬಂದ್ಲು. ಪ್ರೀತಿ ಮಾಡಿದ್ಲು, ನಮಗ್ ನೋವು ಕೊಟ್ಲು, ಮರ್ಯಾದೆ ತೆಗೆದ್ಲು. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನನ್ನ ಸೊಸೆ ಮೃದುಲ ಆತ್ಮ ಅದೆಷ್ಟು ನೋವು ತಿಂತಿದ್ಯೋ ಏನು. ಅದಕ್ಕೆ ನಾವುಗಳು ನೋವಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ. ಒಂದಲ್ಲ ಒಂದು ನೋವನ್ನು ಅನುಭವಿಸ್ತಾನೆ ಇದ್ದೀವಿ. ಪಾರ್ವತಿ, ಎಲ್ಲದಕ್ಕೂ ಒಂದು ಕೊನೆ ಇದ್ದೇ ಇರುತ್ತಲ್ವಾ? ನೋಡೋಣ ಇದು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ. ಸಂಬಂಧ ಇಲ್ದಿರೋ ವಿಷಯಕ್ಕೆಲ್ಲ ಈ ಮನೆಯವರೆಲ್ಲ ತಲೆ ತಗ್ಸೋ ಹಾಗಾಗೋಯ್ತು. ಅಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ. ಪೊಲೀಸರಿಗೆ ವಿಚಾರಣೆಯಿಂದ ನಾವ್ಯಾರೂ ತಪ್ಪಿತಸ್ಥರಲ್ಲ ಅಂತ ಅರ್ಥ ಆಗಿರುತ್ತೆ. ಆ ಕೊಲೆಗಾರ ಯಾರು ಅನ್ನೋದು ಕೂಡ ಆದಷ್ಟು ಬೇಗ ಗೊತ್ತಾಗತ್ತೆ ಅಮ್ಮ. ಕೊಲೆಗಾರ ಸಿಕ್ಬಿದ್ರೆ ಎಲ್ಲರೂ ನಿಟ್ಟುಸಿರು ಬಿಡ್ತಾರೆ.
ಆದ್ರೆ ನಾನು ಉಸಿರನ್ನೇ ಬಿಡಬೇಕಾಗತ್ತೆ. ಏ ಖುಷಿ, ಲಕ್ಕಿಮ್ಮ ಫೋನ್ ಮಾಡಿದ್ದಾರೆ, ಮಾತಾಡ್ಬೇಕಂತೆ. ಯಾಕೆ ಖುಷಿ ಒಂಥರ ಇದೆಯಾ? ಆರಾಮಾಗಿದ್ಯಾ ತಾನೆ? ಸರಿ, ಅವ್ರ ಲೈನಲ್ಲಿದ್ದಾರೆ, ನೀನು ಮಾತಾಡು. ಪುಟ, ಏನಾಯ್ತು ಕಂದ? ಯಾಕಿಷ್ಟೊಂದು ಅಳ್ತಾ ಇದೆಯಾ? ಇವತ್ತು ಮೃದುಲನ್ ಕೇಸ್ ಬಗ್ಗೆ ಮಾತಾಡಕ್ಕೆ ಅಂತ ಪೊಲೀಸರು ಮನೆಗೆ ಬಂದಿದ್ರು.